ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿನ್ನೆ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ RCB ವರ್ಸಸ್ SRH ಪಂದ್ಯದಲ್ಲಿ SRH ಗೆಲುವನ್ನು ಸಾಧಿಸಿರೋದು ನಿಮಗೆಲ್ಲ ಗೊತ್ತಿದೆ. ನಿನ್ನೆ RCB ಫ್ಯಾನ್ಸ್ಗೆಲ್ಲ ತುಂಬ ನೋವಾಗಿದೆ, ಬೇಜಾರಾಗಿದೆ. ಆದರೆ ನಿನ್ನೆ RCB ಸೋತಿರ್ಬೋದು, ಆದರೆ ಟಾಪ್ 1ನಲ್ಲಿ ಇದೆ. ಟಾಪ್ 1 ಟೇಬಲ್ ಪಾಯಿಂಟ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಅದನ್ನು ಮೇಂಟೈನ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ನಿನ್ನೆ ನಡೆದ ಪಂದ್ಯದಲ್ಲಿ RCB ಸೋತಿಲ್ಲ, RCB ಗೆದ್ದಿದೆ. ಹೆಂಗಪ್ಪ ಅಂತಂದರೆ ನಂಬರ್ 1 ಸ್ಥಾನವನ್ನು ಉಳಿಸ್ಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ನಮ್ಮ ಟಾಸ್ ಗೆದ್ದ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು 250 ರನ್ಗಳನ್ನು ಚಿಲ್ಲರೆ ರನ್ಗಳನ್ನು ಹೊಡಿತಾರೆ. ನಿನ್ನೆ SRHನ ಗುರಿ ಏನಾಗಿತ್ತಪ್ಪ ಅಂದರೆ RCBನ ಹೀನಾಯವಾಗಿ ಸೋಲಿಸೋದು ಅವ್ರ ಗುರಿಯಾಗಿತ್ತು. ಅದ್ರ ಮುಖಾಂತರ ಅವರು ಟೇಬಲ್ ಪಾಯಿಂಟ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗೋದು ಅವ್ರ ಗುರಿಯಾಗಿತ್ತು. ಆದರೆ RCB ಆಟಗಾರರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅಂದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಹೇಳ್ಬೇಕಂದ್ರೆ RCB ಸೋತಿಲ್ಲ, ಗೆದ್ದಿದೆ. ಒಂದು ಪಕ್ಷ RCB ಹೀನಾಯವಾಗಿ ನಿನ್ನೆ ಸೋತಿದ್ದರೆ ಟೇಬಲ್ ಪಾಯಿಂಟ್ ಪಟ್ಟಿಯಲ್ಲಿ ಅದು 3ನೇ ಸ್ಥಾನಕ್ಕೆ ಬಂದಿರೋದು. ಅವಾಗ ಏನಾಗಿರೋದಪ್ಪ ಅಂತಂದರೆ ಕ್ವಾಲಿಫೈಯರ್ನಲ್ಲಿ ಆ RCBಗೆ ಒಂದೇ ಚಾನ್ಸ್ ಸಿಕ್ಕಿರೋದು. ಇವಾಗ ಟೇಬಲ್ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಉಳಿಸ್ಕೊಂಡಿರ್ತಕ್ಕಂಥ RCBಗೆ 2 ಚಾನ್ಸ್ ಇದೆ ಕ್ವಾಲಿಫೈಯರ್ನಲ್ಲಿ. ಹಾಗಾಗಿ ನಿನ್ನೆ SRH ಕೊಟ್ಟ ಟಾರ್ಗೆಟ್ನ ಚೇಂಜ್ ಮಾಡೋಕ್ಕೆ RCB ಆಟಗಾರರ ಕೈಲಿ ಆಗಲಿಲ್ಲ ಅಂತ ತಿಳ್ಕೊಳೋದಲ್ಲ. ಇನ್ನು ಹೇಳ್ಬೇಕಂದ್ರೆ ಅದನ್ನು ಉತ್ತಮವಾಗಿ ನಿಭಾಯಿಸಿದ್ದಾರೆ ನಮ್ಮ RCB ಆಟಗಾರರು. ಸೋಲನ್ನು ಸಂತೋಷದಿಂದ ಒಪ್ಕೊಳ್ತೇವೆ RCB ಫ್ಯಾನ್ಸು, ಗೆಲುವನ್ನು ಸಂತೋಷದಿಂದ ಒಪ್ಕೊಳ್ತೇವೆ RCB ಫ್ಯಾನ್ಸು. ಸೋತರೂ RCB ಫ್ಯಾನ್ಸೇ, ಗೆದ್ರೂ RCB ಫ್ಯಾನ್ಸೇ. ನಿನ್ನೆ ಬ್ಯಾಟ್ಸ್ಮನ್ಗಳು ಆಡ ನೋಡಿ ಏನಪ್ಪ ಇವ್ರು ಹೊಡಿತಾನೆ ಇಲ್ಲ, ಬರೇ ಕುಕ್ಕುತ್ತಾರೆ ಅಂತ ಎಲ್ಲರಿಗೂ ಮನಸ್ಸಿಗೆ ಬಂದಿತ್ತು. ರಜತ್ ಪಾಟೀದಾರ್ ಕ್ಯಾಪ್ಟನ್ ಸರಿಗಾಡ್ತಾ ಇಲ್ಲ, ಯಾರು ಸರಿಗಾಡ್ತಾ ಇಲ್ಲ ಅಂತ ನಮ್ಮೆಲ್ಲರ ಮನಸ್ಸಿಗೆ ಬಂದಿತ್ತು. ಆದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ನಮ್ಮ RCBಯ ನಾಯಕ ರಜತ್ ಪಾಟೀದಾರ್ ಬಹಳ ತಾಳ್ಮೆಯಿಂದ ಆಡೋದ್ರ ಮುಖಾಂತರವಾಗಿ ತಂಡದ ಮೊತ್ತವನ್ನು 200ಕ್ಕೆ ದಾಟಿಸಿದರು. ಹೇಳ್ಬೇಕಂದ್ರೆ ಅದು ಉತ್ತಮ ಬ್ಯಾಟಿಂಗೇ. ರಜತ್ ಪಾಟೀದಾರ್ ಒಬ್ಬ ಬುದ್ಧಿವಂತ ನಾಯಕ, ಚಾಣಾಕ್ಷ ನಾಯಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬ ಒಳ್ಳೆ ಕ್ಯಾಪ್ಟನ್ ಇದೆ, ನಾಯಕತ್ವ ಇದೆ. ಯಾಕಂತಂದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆಟ ಆಡೋನು ಅವನು ಆಟಗಾರ ಆಗ್ತಾನೆ. ನಿನ್ನೆ ಪರಿಸ್ಥಿತಿಯಲ್ಲಿ 3 ವಿಕೆಟನ್ನು ಕಳೆದುಕೊಂಡ RCB ಸಂಕಷ್ಟಕ್ಕೆ ಸಿಲುಕಿತು. ಇದೇ ರಭಸದಲ್ಲಿ ಮತ್ತೆ ಅವು ನಮ್ಮ ಆಟಗಾರರು ಹೊಡೆಯಕ್ಕೆ ಹೋದರೆ ಮತ್ತೆ ಔಟ್ ಆಗಿಬಿಟ್ರೆ 165 ರನ್ ಒಳಗಡೆ ಹೋಗ್ಬಿಟ್ರೆ 3ನೇ ಸ್ಥಾನಕ್ಕೆ ಬರಬಹುದು, ತಂಡವನ್ನು 3ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅಂತೇಳ್ಬಿಟ್ಟು ರಜತ್ ಪಾಟೀದಾರ್ ಒಂದು ನಿರ್ಧಾರಕ್ಕೆ ಬಂದು ನಿನ್ನೆ ಪರಿಸ್ಥಿತಿಗೆ ತಕ್ಕಂತೆ ಆಡೋದ್ರ ಮುಖಾಂತರ ತಂಡದ ಮೊತ್ತವನ್ನು 200ಕ್ಕೆ ತೆಗೆದುಕೊಂಡು ಹೋಗಿದ್ರು. ಈ ಮುಖಾಂತರ ಹೀನಾಯವಾಗಿ ಸೋಲೋದನ್ನು ತಪ್ಪಿಸಿ ಗೌರವದಾಗಿ ಸೋತು ಟೇಬಲ್ ಪಾಯಿಂಟ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನವನ್ನು RCB ಉಳಿಸ್ಕೊಂಡಿದೆ. ನಮಗೇನು ತುಂಬ RCB ಫ್ಯಾನ್ಸು ಎಲ್ಲರೂ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರು. RCBಯ ಒಂದು ಹೋರಾಟ ನಿನ್ನೆ ಭಾಳ ಚೆನ್ನಾಗೇ ಇತ್ತು. ಹೇಳ್ಬೇಕಂತಂದರೆ ಚೇಂಜ್ ಮಾಡೋಕೆ ಹೋಗಿ 200 ತೆಗೆದುಕೊಂಡು ಹೋಗಿದ್ದು ಹೇಳ್ಬೇಕಂದ್ರೆ ಗ್ರೇಟನೇ. ಯಾಕಂತಂದರೆ ವಿರಾಟ್ ಕೊಹ್ಲಿ, ಪಡಿಕಲ್ಲು ಮತ್ತು ವೆಂಕಟೇಶ್ ಅಯ್ಯರು 3 ಜನನೂ ಔಟ್ ಆಗಿಬಿಟ್ರು. ಮತ್ತೆ ಇನ್ನೂ 3 ಜನ ಔಟ್ ಆಗಿಬಿಟ್ಟಿದ್ರೆ ಮತ್ತೆ ಯಾರು ಹೊಡಿತಿದ್ರು? ಇಲ್ಲ. ಹಾಗಾಗಿ ನಿನ್ನೆ RCB ಬ್ಯಾಟ್ಸ್ಮನ್ಗಳು ಆಡಿದ್ದು ತುಂಬ ಉತ್ತಮವಾಗಿತ್ತು. ಅದೇ ಥರ ಆಡಿ
ತಂಡದ ಮೊತ್ತವನ್ನು 165 ಕ್ರಾಸ್ ಮಾಡಿ ತಂಡದ ಮೊದಲನೇ ಸ್ಥಾನವನ್ನು ಅಗ್ರಸ್ಥಾನವನ್ನು RCB ಉಳಿಸಿಕೊಂಡಿದ್ದು ಅದು ನಮ್ಮ ಗೆಲುವು. ನಿನ್ನೆ RCB ಒಂದು ಲೆಕ್ಕದಲ್ಲಿ ಗೆದ್ದಿದೆ, ಸೋತಿಲ್ಲ, ಗೆದ್ದಿದೆ. ಇದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ. ನೀನೇನಾದ್ರೂ 165 ರನ್ ಒಳಗಡೆ ಸೋತಿದ್ದಿದ್ರೆ ಅದು ನಿಜವಾದ ಸೋಲಾಗಿರ್ತಿತ್ತು. ನಿನ್ನೆ ನಿಜವಾದ ಸೋಲಲ್ಲ, ಅದು ಸಹಜ ಸೋಲಲ್ಲ. ಅದು SRHವರೆಗೂ ಗೊತ್ತಾಗಿ ಹೋಗ್ಬಿಡ್ತು. ಇವರು ಭಾಳ ನಮ್ಮನ್ನು ಹೀನಾಯಾಗಿ ಸೋಲ್ಸಕೊಳ್ತಿದ್ರು ಅವರು. ಆದರೆ ಅದಕ್ಕೆ ರಜತ್ ಪಾಟೀದಾರ್ ಬಿಟ್ಕೊಡ್ಲಿಲ್ಲ. ಚಾಣಾಕ್ಷ ರಜತ್ ಪಾಟೀದಾರ್ ಬಿಟ್ಕೊಡ್ಲಿಲ್ಲ. ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತಾಯಿತು ನಿನ್ನೆ RCBಯ ಉತ್ತಮವಾಗಿ ಆಡಿದ್ದಾರೆ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಆಡಿದ್ದಾರೆ, ಹೀನಾಯ ಸೋಲಿಗೆ ಅವಕಾಶ ಕೊಡಲಿಲ್ಲ, ಟೇಬಲ್ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಉಳಿಸ್ಕೊಂಡಿದ್ದಾರೆ. RCBಯ ಆಟಗಾರರು ಚಾಣಾಕ್ಷ ಆಟಗಾರರು ಅನ್ನೋದು ನಿನ್ನೆ ಕ್ರಿಕೆಟ್ ಜಗತ್ತಿಗೆ ಗೊತ್ತಾಗೋಯ್ತು. ಇನ್ನು ಕ್ವಾಲಿಫೈರ್ಗೆ 26ಕ್ಕೆ ಗುಜರಾತ್ ಮೇಲೆ ಮುಂದಿನ ಪಂದ್ಯ ನಡೆಯಲಿದೆ. ಆಲ್ ದಿ ಬೆಸ್ಟ್. ನಮ್ಮ RCB ಆಟಗಾರರಿಗೆ ಧೈರ್ಯ ತುಂಬುತ್ತೇವೆ. ಫ್ಯಾನ್ಸ್ ಯಾವಾಗಲೂ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಒಳ್ಳೆ ಚೆನ್ನಾಗಿ ಆಡಿ ಈ ಕಪ್ಪ ನೋಡ್ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಕಣ್ಗ್ರೆ. ಜೈ RCB.